ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ. ಸೊ ಎಲ್ಲರೂ ಪಾರ್ಲರ್ಗಳಿಗೆ ಹೋಗೋದು, ಈ ಥರ ವ್ಯಾಕ್ಸ್ ಎಲ್ಲ ಮಾಡಿಸೋದು ಕೈ ಮೇಲೆ ಅಥವಾ ಮುಖದ ಮೇಲೆ ಎಲ್ಲರೂ ಹೇರಿಸಿದ್ರೆ ಅದನ್ನು ತೆಗೆಯೋದು ತುಂಬ ಕಷ್ಟ ಆಗ್ತಾ ಇರುತ್ತೆ. ಪ್ರತಿ ತಿಂಗಳೂ ಪಾರ್ಲರ್ಗೆ ಹೋಗಬೇಕು ಅಂತ ಇರುತ್ತೆ. ಸೊ ನೀವು ಈ ರೀತಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ವ್ಯಾಕ್ಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಮಿಸ್ ಮಾಡಿದೆ ನೀವೆಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ. ಈಗ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಚಿಕ್ಕ ಪಾತ್ರೆ ನಿಮಗೆ ಯಾವ್ದು ಬೇಕೋ ಅದು ಇಟ್ಕೊಳ್ಳಿ. ಮನೇಲಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಶುಗರ್ನ ಒಂದು 2-3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ವ್ಯಾಕ್ಸಿಗೆ ರೆಡಿ ಮಾಡ್ಕೋಬೇಕು. ಈಗ ಸ್ವಲ್ಪ ವಾಟರು, ಹಾಗೆ ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೋಬೇಕು. ಒಂದು 2 ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕಿದ್ದೀನಿ. ಹಾಗೆ ಇದಕ್ಕೆ ಕೋಕೋನಟ್ ಆಯಿಲ್ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಈಗ ಇದಿಷ್ಟು ಚೆನ್ನಾಗಿ ಶುಗರೆಲ್ಲ ಮೆಲ್ಟಾಗಿ ನೀಟಾಗಿ ನಮಗೆ ವ್ಯಾಕ್ಸ್ ರೆಡಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಮಗೆ ಕಲರ್ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ ನಮಗೆ. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಇವಾಗ ಶುಗರ್ ಮಾತ್ರ ಕರಗಿದೆ. ಈಗ ಇದು ಸ್ವಲ್ಪ ಗಟ್ಟಿ ಆಗಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು ಬಬಲ್ಸ್ ಬರ್ತಾ ಇದೆ. ಇವಾಗ ಸ್ವಲ್ಪ ಥಿಕ್ನೆಸ್ ಆಗ್ತಾ ಇದೆ, ನಮಗೆ ಪಾಕ ಬರೋ ಥರ ಬರುತ್ತೆ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು. ಈಗ ನೋಡಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಬಂತು ನಮಗೆ. ನೋಡಿ, ಈ ಥರ ಬ್ರೌನ್ ಕಲರ್ ಬರ್ತಾ ಇರುತ್ತೆ. ಈಗ ನಾವು ಇದನ್ನು ಪಾಕ ಯಾವ ರೀತಿ ಆಗಿದೆ ಅಂತ ನೋಡೋಣ. ನೀರಲ್ಲಿ ಈ ರೀತಿ ಹಾಕ್ಕೊಂಡು ನೋಡಬೇಕು. ನಮಗೆ ಇದು ನೀಟಾಗಿ ನೋಡಿ ಈ ರೀತಿ ಬರಬೇಕು. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಆಫ್ ಮಾಡಿದ ತಕ್ಷಣ ನಮಗೆ ಕಲರ್ ಈ ಥರ ಬರುತ್ತೆ. ಇದು ಸ್ವಲ್ಪ ತಣ್ಣಗಾಗಬೇಕು. ನೋಡಿ, ಈ ರೀತಿ ಬರಬೇಕು. ಈಗ ಸ್ವಲ್ಪ ತಣ್ಣಗಾಗಿದೆ, ತುಂಬ ಏನು ತಣ್ಣಗಾಗಿಲ್ಲ, ಬಿಸಿ ಇದೆ. ಈ ರೀತಿ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಬರುತ್ತೆ. ನಮಗೆ ಮುಟ್ಟೋದಕ್ಕೆ ಆಗುತ್ತಾ ಇಲ್ಲ ಅಂತ ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈಗ ಈ ರೀತಿ ಒಂದು ಸ್ಟಿಕ್ಕನ್ನು ಏನಾದ್ರು ತಗೊಂಡು ನಾವು ಈ ರೀತಿ ಅಪ್ಲೈ ಮಾಡ್ಕೊಳ್ಳೋಣ. ಈ ರೀತಿ ಆಲ್ರೆಡಿ ಗಟ್ಟಿಯಾಗೋಗಿದೆ. ಸ್ವಲ್ಪ ಗಟ್ಟಿಯಾಗೋಗ್ಬಿಟ್ರೆ ಏನು, ತಣ್ಣಗಾಗೋ ಅಷ್ಟರಲ್ಲೇ ಗಟ್ಟಿಯಾಗೋಗ್ಬಿಡುತ್ತೆ ಇದು. ನಾವು ಅಷ್ಟರಲ್ಲಿ ಸ್ವಲ್ಪ ಬಿಸಿನೀರನ್ನ ಪಾತ್ರೆ ಕೆಳಗಿಟ್ಕೊಂಡ್ರೆ ಸ್ವಲ್ಪ ಮೆಲ್ಟ್ ಆಗುತ್ತೆ. ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡ್ರೆ. ನೋಡಿ, ನಾನಿಲ್ಲಿ ಸ್ವಲ್ಪ ಬಿಸಿನೀರು ಕಾಯಿಸಿ ಇದರಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿಬಿಟ್ರೆ ಅದು ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಆರೋಗ್ಬಿಟ್ರೆ. ಸೊ ಹಾಗಾಗಿ ಬಿಸಿನೀರು ಈ ಥರ ಇಟ್ಕೊಂಡ್ರೆ ನಾವು ಒಂದು ಒಂದು ಪ್ಲೇಟಲ್ಲಿ, ಸೊ ಇದು ಆಗ ಸ್ವಲ್ಪ ನಮಗೆ ಕರಗುತ್ತೆ. ಇದು ಬಿಸಿ ಬಿಸಿದೇ ಹಾಕಿ ಮಾಡ್ಕೋತಾರೆ, ಹಾಗಾಗಿ ಸ್ವಲ್ಪ ಬೇಗ ಇದಾಗಲ್ಲ. ಈಗ ನೋಡಿ, ನಾವು ಇವಾಗ ಸ್ವಲ್ಪ ಮೆಲ್ಟಾಗಿದೆ. ಈ ರೀತಿ ಕಾಣಿಸ್ತಾ ಇರ್ಬೋದು. ನೋಡಿ, ಈ ರೀತಿ ಮೆಲ್ಟಾಗಿದೆ. ನಮ್ಮ ಮೇಲೆ ಫ್ಲವರ್ ಕಟ್ಟಾಗಿದೆ. ಸೊ ಈ ರೀತಿ ಸ್ವಲ್ಪ ನಮಗೆ ಚೆನ್ನಾಗಿ ಈ ರೀತಿ ಬರಬೇಕು. ಈಗ ನಮಗೆ ನೋಡಿ, ನನ್ನ ಕೈ ಮೇಲೆ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಹೇರ್ ಹೇಗಿದೆ ಅಂತ. ಹಾಗೆ ನಿಮಗೆ ಫೇಸಿಗೆ ಕೂಡ ನಿಮಗೆ ಎಲ್ಲಿ ಬೇಡದೇ ಇರೋ ಹೇರ್ ಇರುತ್ತೋ ಅಲ್ಲಿ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ಸ್ವಲ್ಪ ಬೆಚ್ಚಗಿದ್ದಾಗಲೇ ನೀವು ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ತುಂಬ ತಣ್ಣಗಾಗಬಾರ್ದು, ತುಂಬ ಬಿಸಿನೂ ಇರಬಾರ್ದು, ಕೈ ಇದಾಗುತ್ತೆ. ಸ್ವಲ್ಪ ಬೆಚ್ಚಗಿರಬೇಕು, ಆವಾಗ ಇದನ್ನು ಅಪ್ಲೈ ಮಾಡ್ಕೋಬೇಕು. ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಕೂಡ ಇರೋಲ್ಲ, ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇಲ್ಲಿ
ನಮ್ಮ ಮನೇಲಿ ಪವರ್ ಕಟ್ ಆಗಿರೋದ್ರಿಂದ ಇವಾಗ ನಿಮಗೆ ಕ್ಲಾರಿಟಿಯಾಗಿ ಕಾಣ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಈ ರೀತಿ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ ನಿಮಗೆ ಇಲ್ಲಿ ತೋರಿಸ್ತೀನಿ. ಹಾಗೆ ಈ ಸೈಡ್ ನೋಡಿ ಹೇರ್ ಹೇಗಿದೆ ಅಂತ. ಹಾಗೆ ಇಲ್ಲಿ ಅಪ್ಲೈ ಮಾಡಿರೋದು ನೋಡ್ಕೊಳ್ಳಿ. ಈಗ ನಿಮಗೆ ಆಮೇಲೆ ನನಗೆ ರಿಸಲ್ಟ್ ತೋರ್ಸೋಕ್ಕೆ ಸರಿ ಹೋಗುತ್ತೆ. ಮುಟ್ಟೋದಕ್ಕೆ ಹೋಗಬೇಡಿ, ಒಂದು 5 ನಿಮಿಷ ಹಾಗೆ ಬಿಟ್ಬಿಡೋಣ, ಸ್ವಲ್ಪ ಲೈಟಾಗಿ ತಣ್ಣಗಾಗಲಿ ಅಂತ. ಈಗ ನೋಡೋಣ ಯಾವ ರೀತಿ ಅಂತ. ತುಂಬ 5 ನಿಮಿಷ ಏನು ಬಿಟ್ಟಿಲ್ಲ ನಾನು, ಒಂದು 2 ನಿಮಿಷ ಬಿಟ್ಟಿದ್ದೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಈ ರೀತಿ ಒಂದು ಟಿಶ್ಯೂ ಪೇಪರ್ ಏನಾದ್ರು ತೊಗೊಳ್ಳಿ ನೀವು. ಈ ರೀತಿ ಅದಕ್ಕೆ ಸ್ವಲ್ಪ ಈ ರೀತಿ ಮೇಲೆ ಇದು ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಒಂದೇ ಸರಿ ಹೀಗೆ ಎಳಿಬೇಕು ನೋಡಿ, ಈ ಥರ ತುಂಬ ಒಂದೇ ಸರಿ ಗಟ್ಟಿಯಾಗಿ ಈ ಥರ ಎಳೆದ್ಬಿಡಬೇಕು. ಆಗ ನೋಡಿ ಇಲ್ಲಿ ಯಾವ ರೀತಿ ಎಲ್ಲ ರಿಮೂವ್ ಆಗಿದೆ ಅಂತ. ಈಗ ನೋಡಿ ಎಷ್ಟು ಕ್ಲೀನ್ ಆಯಿತು ಅಂತ ಹೇಳಿ. ನೋಡಿ ಇಲ್ಲಿ ಹೇರೇ ಇಲ್ಲ, ಇಲ್ಲಿ ಮಾತ್ರ ಹೇರಿದೆ. ನಾನು ಎಲ್ಲಿ ಅಪ್ಲೈ ಮಾಡಿದ್ದೀನೋ ಅಲ್ಲಿ ನೀಟಾಗಿ ತೆಗೆದುಬಿಟ್ಟಿದ್ದೀನಿ, ಅಷ್ಟು ನೀಟಾಗಿ ಬರುತ್ತೆ. ನಾವು ತೆಗೆದಿದ್ದ ಜಾಗದಲ್ಲಿ ಈ ರೀತಿ ಐಸ್ ಕ್ಯೂಬ್ನ ಇಟ್ಕೊಂಡು ಸ್ವಲ್ಪ ಒಂದು ಬಟ್ಟೆಯಲ್ಲೋ ಅಥವಾ ಈ ಥರ ಐಸ್ ಕ್ಯೂಬ್ ತೊಗೊಂಡು ಸ್ವಲ್ಪ ನಾವು ಈ ರೀತಿ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಸ್ವಲ್ಪ ಬಿಸಿಯಿಂದ ನಾವು ಹಚ್ಕೊಂಡಿರ್ತೀವಲ್ಲ, ಸ್ವಲ್ಪ ಉರಿ ಬರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಮಾತ್ರನೇ ಈ ರೀತಿ ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಸೈಡೆಲ್ಲ ಹೇರ್ ಹಾಗೇ ಇದೆ, ನಾನು ಹಾಕಿ ತೆಗೆದಿರೋ ಕಡೆ ಎಷ್ಟು ನೀಟಾಗಿ ಹೋಗಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ, ಮಿಸ್ ಮಾಡದೆ ಟ್ರೈ ಮಾಡ್ಕೊಳ್ಳಿ. ಹತ್ರ ವ್ಯಾಕ್ಸ್ ಪೇಪರ್ಸು, ಟಿಶ್ಯೂ ಪೇಪರ್ಸ್ ಇಲ್ಲ ಅಂದರೆ ಈ ರೀತಿ ಯಾರಾದ್ರು ತಾಂಬೂಲ ಕೊಟ್ಟಿರೋದು ಯಾವುದಾದ್ರೂ ಬ್ಯಾಗ್ ಇರುತ್ತಲ್ವ, ಸೊ ಇದನ್ನು ಕೂಡ ನೀವು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು. ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ ನಾವು. ಕಟ್ ಮಾಡಿಕೊಂಡು ನಂತರ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಆರಾಮಾಗಿ ನೀವು ವ್ಯಾಕ್ಸ್ ಮಾಡ್ಕೋಬೋದು. ನೋಡಿ ಈ ರೀತಿ ನಾನು ತೋರಿಸ್ತೀನಿ ನಿಮಗೆ, ಲೈವ್ ಆಗೇ ತೋರಿಸ್ತೀನಿ. ಇದರಲ್ಲಿ ಇದೇ ಥರ ಬರುತ್ತೆ ನಿಮಗೆ ವ್ಯಾಕ್ಸ್ ಪೇಪರ್ಸ್ ಸಪ್ರೇಟಾಗಿ. ಸೊ ಆದರೆ ನಾವು ಅದನ್ನು ತೊಗೊಂಡಿಲ್ಲ ಅಂದರೆ ಮನೇಲೇ ಈಸಿಯಾಗಿ ಈ ರೀತಿ ಮನೇಲಿ ಸಿಗೋದ್ರಲ್ಲೇ ಮಾಡ್ಕೋಬೋದು. ನಿಮಗೆ ತೋರಿಸ್ತೀನಿ ನಾನು ಎಷ್ಟು ನೀಟಾಗಿ ಬರುತ್ತೆ ಅಂತ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇಲ್ಲಿ ಹೇರ್ ಎಲ್ಲ ಇದೆ. ಸೊ ಇದನ್ನು ನಾವು ಇವಾಗ ರಿಮೂವ್ ಮಾಡೋಣ ಯಾವ ರೀತಿ ಅಂತ. ಇದು ಸ್ವಲ್ಪ ಹಚ್ಕೊಂಡ್ರೂ ಸಾಕು. ಇದು ಆಲ್ರೆಡಿ ತಣ್ಣಗಾಗಿದೆ. ಈಗ ಸ್ವಲ್ಪ ಬೆಚ್ಚಗಿದ್ದಾಗಲೇ ಹಚ್ಕೊಳ್ಳಿ, ಸ್ವಲ್ಪ ತೆಳುಗೆ ಹಚ್ಕೋಬೇಕು. ನೋಡಿ ಇದು ಆಲ್ರೆಡಿ ಈಗ ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ ಈ ರೀತಿ ಹಚ್ಕೊಂಡ್ಬಿಟ್ಟು ನಂತರ ನಾವು ಇದನ್ನು ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ, ಕಟ್ಟಾಗಬಾರ್ದು. ನಾವು ಟಿಶ್ಯೂ ಆದರೆ ಕಟ್ಟಾಗ್ಬಿಡುತ್ತೆ ಬೇಗ, ಇದಾದರೆ ಸ್ವಲ್ಪ ಕಟ್ಟಾಗಲ್ಲ. ನೋಡಿ ಈ ಥರ ಇದನ್ನ ಇಟ್ಕೊಂಡು ಒಂದು ಸೈಡು ಒಂದೇ ಸಮಕ್ಕೆ ಎಳೆದ್ಬಿಡಬೇಕು. ಸೊ ನಿಮ್ಗೆ ತೋರಿಸ್ತೀನಿ, ಹೇರ್ಸ್ ನೋಡ್ಬೋದು. ನೋಡಿ ಇದರಲ್ಲಿ ಹೇರ್ಸ್ ಎಲ್ಲ ಹಾಗೆ ಬಂದುಬಿಡುತ್ತೆ, ಇಮ್ಮಿಡಿಯೇಟಾಗಿ ಬಂದುಬಿಡುತ್ತೆ ಈ ಥರ ತೆಗೆದು ಅಂದ ತಕ್ಷಣ. ನೋಡಿ ಅಲ್ಲಿ ಸ್ವಲ್ಪ ಇರೋ ಕಾರಣ ಹಾಗೆ ಸ್ವಲ್ಪ ಬಂತು. ಸೊ ನೀವು ಎಕ್ಸ್ಟ್ರಾ ಈ ಥರ ಇರೋದು ಕೂಡ ಈ ಥರ ತೆಗೆದ್ರೂ ಕೂಡ ಎಲ್ಲ ಬಂದುಬಿಡುತ್ತೆ. ನೋಡಿ ಎಷ್ಟು ನೀಟಾಗಿ ಆಗಬೇಕು. ನಾವು ಆಪೋಸಿಟ್ ಡೈರೆಕ್ಷನಲ್ಲಿ ಈ ಥರ ಎಳಿಬೇಕು, ಆವಾಗಂತೂ ತುಂಬ ಈಸಿಯಾಗಿ ಬರುತ್ತೆ. ನೀವು ಡೈರೆಕ್ಟಾಗಿ ಯಾವ ಥರ ಶೇಪಲ್ಲಿ ಇರುತ್ತೋ ಆ ಥರನೇ ಹೇಳಿದ್ರೆ ಅಷ್ಟು ಬರಲ್ಲ. ಸೊ ನೀವು ಆಪೋಸಿಟ್ ಡೈರೆಕ್ಷನಲ್ಲಿ ಈ ರೀತಿ ರಿವರ್ಸಲ್ಲಿ ಎಳೆದಾಗ ಮಾತ್ರನೇ ಬರುತ್ತೆ. ಈಗ ನೋಡಿ ಎಷ್ಟು ಬಂದಿದೆ ಅಂತ. ನೀವು ಹಾಗೇ ಇದು ವೆಟ್ ಇರೋ ಗಂಟ ನೀವು ಎಲ್ಲ ಕಡೆ ಈ ಥರ ಹಾಕಿ ತೆಗಿಬೋದು, ಅಷ್ಟು ನೀಟಾಗಿ ಬರುತ್ತೆ. ನೋಡಿ ಇಷ್ಟು ಬಂದಿದೆ ನೋಡಿ. ಇದೇ ರೀತಿ ಎಲ್ಲದನ್ನು ನೀಟಾಗಿ ತೆಕ್ಕೊಂಬಿಡ್ಬೋದು ಮನೆಯಲ್ಲೇ.